ನಟಿ ರನ್ಯಾ ರಾವ್ ಈಗ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ. ಈ ವೇಳೆ ಅಧಿಕಾರಿಗಳು ನಟಿಯ ಟ್ರಾವೆಲ್ ಹಿಸ್ಟರಿ ಬಯಲಿಗೆ ತಂದಿದ್ದಾರೆ. ನಟಿ ರನ್ಯಾ ವಿಮಾನ ನಿಲ್ದಾಣದ ವಲಸೆ ವಿಭಾಗದಲ್ಲಿ ಫ್ರೀಕ್ವೆಂಟ್ ಟ್ರಾವೆಲರ್ ಅಂತ ನೋಂದಣಿ ಮಾಡಿಕೊಂಡಿದ್ರು. ಫ್ರೀಕ್ವೆಂಟ್ ಟ್ರಾವೆಲರ್ ಅಂದ್ರೆ ನಿರಂತರವಾಗಿ ವಿದೇಶ ಪ್ರಯಾಣ ಮಾಡುವವರು ಅಂತ ಪರಿಗಣಿಸಲಾಗುತ್ತೆ. ಈ ಫ್ರೀಕ್ವೆಂಟ್ ಟ್ರಾವೆಲರ್ ಅನ್ನೇ ರನ್ಯಾ ಬಂಡವಾಳ ಮಾಡಿಕೊಂಡಿದ್ರು. ನಟಿಯೇ ಡಿಆರ್ಐ ಮುಂದೆ ನೀಡಿರುವ ಹೇಳಿಕೆಯ ಪ್ರಕಾರ ಯುರೋಪ್, ಅಮೆರಿಕ, ದುಬೈ ಸುತ್ತಾಟ ನಡೆಸಿದ್ದಾರೆ. ಡಿಸೆಂಬರ್ 24ಕ್ಕೆ ದುಬೈ ಪ್ರಯಾಣ ಮಾಡಿ 27ಕ್ಕೆ ರನ್ಯಾ ಮರಳಿದ್ದಳು. ಜನವರಿ 18ರಂದು ಅಮೆರಿಕಕ್ಕೆ ಪ್ರಯಾಣ ಮಾಡಿದ್ರು. 7 ದಿನ ಅಮೆರಿಕಾದಲ್ಲಿ ನಟಿ ರನ್ಯಾ ತಂಗಿದ್ರು. ಜನವರಿ 25ರಂದು ಅಮೆರಿಕಾದಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಫೆಬ್ರವರಿಯಲ್ಲಿ ನಿರಂತರವಾಗಿ ದುಬೈ ಪ್ರವಾಸವನ್ನ ನಟಿ ರನ್ಯಾ ಪ್ರಾರಂಭ ಮಾಡಿದ್ರು. ಫೆಬ್ರವರಿ 2ರಂದು ದುಬೈಗೆ ಪ್ರಯಾಣ ಮಾಡಿದ್ರು ನಟಿ ರನ್ಯಾ. ಫೆಬ್ರವರಿ 2ರಿಂದ ಮಾರ್ಚ್ 3ರವರೆಗೂ 5 ಬಾರಿ ಪ್ರಯಾಣ ಬೆಳೆಸಿದ್ರು ನಟಿ ರನ್ಯಾ. ಇದೀಗ ಪ್ರಯಾಣ ಬೆಳೆಸಿ ಪೊಲೀಸರ ಅತಿಥಿಯಾಗಿದ್ದಾರೆ. ರನ್ಯಾ ಟ್ರಾವೆಲ್ ಹಿಸ್ಟರಿ ಹಿಡಿದು ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ.